ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಪುನ್ನಾಚಿ. ಇದು ಏನೋ ಅಂದ್ಕೊಂಡ್ರ ಮಟನ್ ಅಲೀಮ್ ಅಂತೇಳಿ ಹೈದರಾಬಾದ್ನಲ್ಲಿ ಫೇಮಸ್. ಶೂಟಿಂಗ್ ಮುಗಿಸಿ ಲಾಸ್ಟ್ ಡೇ ಅಂತೇಳಿ ಮಟನ್ ಅಲೀಮ್ ಮತ್ತು ಮಟನ್ ಬಿರಿಯಾನಿ ತಿಂದು ನಾನು ಪ್ರಮುಖ್ ಟ್ರಾವೆಲ್ಸಿಂದ 7 o'clockಗೆ ಬಸ್ ಬುಕ್ ಆಗಿತ್ತು. ಪ್ರೊಡಕ್ಷನ್ ಹೌಸ್ ಅವ್ರು ಆಲ್ರೆಡಿ ಬಸ್ ಬುಕ್ ಮಾಡಿದರು. 1081 ಪಿಲ್ಲರ್ ನಂಬರ್ ಹತ್ರ ಬನ್ನಿ ಅಂತ ಹೇಳಿದರು. ಅವ್ರು ಹೇಳಿದ ಜಾಗಕ್ಕೆ ಹೇಳಿದ ಟೈಮ್ಗೆ ನಾನು ಕರೆಕ್ಟಾಗಿ ಬಂದೆ. ಅಲ್ಲಿ ಪಿಲ್ಲರ್ ಹತ್ರ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಫೋನ್ ಬಂತು. ಹೋಗಿ ನೋಡಿದ್ರೆ ಪ್ರಮುಖ್ ಟ್ರಾವೆಲ್ಸ್ದು ಒಂದು ಮಿನಿ ಬಸ್ ಬಂದಿದೆ. ನಾನು ಈ ಬಸ್ಸಲ್ಲಿ ಮೈಸೂರಿಗೆ ಹೋಗ್ತೀನಿ ಅಂತ ನಾನು ಕನ್ಫ್ಯೂಸನ್ ಆಯಿತು. ಹೋಗಿ ನೋಡಿದ್ರೆ ಇದು ನಾರ್ಮಲ್ ಸಿಟ್ಟಿಂಗು, ನಾನು ಬುಕ್ ಮಾಡಿದ್ದು ಸ್ಲೀಪರ್ ಕೋಚು. ಸಿಟಿಯಿಂದ 10 ಕಿಲೋಮೀಟ್ರ್ ನಾನು ಮಿನಿ ಬಸ್ಸಲ್ಲಿ ಹೋದೆ. ಅಷ್ಟರಲ್ಲಿ ಮೈಸೂರಿಗೆ ಹೋಗೋ AC ಸ್ಲೀಪರ್ ಕೋಚ್ ರೆಡಿ ಇತ್ತು ಪ್ರಮುಖ್ ಟ್ರಾವೆಲ್ಸ್ ಕಡೆಯಿಂದ. ಅದು AC ಸ್ಲೀಪರ್ ಕೋಚು. ನಾನು ಒಬ್ಬನೇ ಇದ್ದಿದ್ದರಿಂದ 2 ಸೀಟ್ ಇತ್ತು. 2 ಸೀಟ್ ನಾನು ಒಬ್ಬನೇ ಮಲ್ಕೊಂಡು ಹೋದೆ. ಆರಾಮಾಗಿ ಮಲ್ಕೊಂಡಿದ್ದೆ. ಆಮೇಲೆ ನಾನು ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ ಕೊಡ್ತೀನಿ ಅಂದರು. ಬ್ರೇಕ್ ಸಹ ಬಂತು. ಬ್ರೇಕಲ್ಲಿ ನಾನು ಒಂದು ಒಳ್ಳೆ ಟೀ ಕುಡಿದೆ. ಏನೋ ಮಡಿಕೆ ಟೀ ಅಂತೆ, ಬಟ್ ಇಲ್ಲೇನೋ ಬೇರೆ ಹೆಸರು ಹೇಳ್ತಾಯಿದ್ರು. ನಮ್ಮ ಕಡೆ ಮಡಿಕೆ ಟೀ ಅಥವಾ ಆ ಥರದ್ದೇನೋ ಒಂದು ಹೇಳ್ತಾರೆ. ಟೀ ಕುಡಿದು ಬಸ್ ಹತ್ತಿ ಒಂದು ಒಳ್ಳೆ ಮೂವಿ ನೋಡೋಣ ಅಂತೇಳಿ ನಾನು ನೋಡಿದ ಮೂವಿ ಮೇಡ್ ಇನ್ ಕೊರಿಯಾ ಅಂತೇಳಿ. ತುಂಬ ದಿನ ನೋಡ್ಬೇಕು ಅಂದ್ಕೊಂಡಿದ್ದ ಮೂವಿನ ಇವತ್ತು ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಒಳ್ಳೆ ನಿದ್ದೆ ಮಾಡಿದೆ. ಕಂಡುಬಿಟ್ಟ ತಕ್ಷಣ ನಾನು ಕಾಣಿಸಿದ್ದು ಮೈಸೂರು ರೀಚ್ ಆದ ಗುರು. ಫೈನಲಿ ಒಂದೊಳ್ಳೆ ಜರ್ನಿ, ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಪ್ರೊಡಕ್ಷನ್ಸ್. ಈ ಜರ್ನಿಗೆ ಸಪೋರ್ಟ್ ಮಾಡಿದಂತಹ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರದ ಕಂಟೆಂಟ್ ವಿಡಿಯೋಗಳಿಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಎವ್ರಿವನ್.